ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಫ್ರೆಶ್ ಆಗಿ ಬಂದಿದ್ದೀನಿ. ಮಾರ್ನಿಂಗ್ ಇವಾಗ ತಿಂಡಿ ಮಾಡಬೇಕು, ನನ್ನ ಮಕ್ಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಇವಾಗ ಟೀ ಮಾಡೋಣ ಅಂತ ಫಸ್ಟ್ ಟೀ ಮಾಡಿ ಇವತ್ತು ಚಿತ್ರಾನ್ನ ಇದು ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾರ್ನಿಂಗು ಡೈಲಿ ಸ್ಟಾರ್ಟ್ ಆಗೋದೇ ಬಿಸಿನೀರು ಕುಡಿಯೋದ್ರಿಂದ, ಸೊ ಬಿಸಿನೀರು ಕಾಸ್ಕೊಂಡು ಕುಡ್ದಾದ್ಮೇಲೆ ನಾನು ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನೈಟು. ಸೊ ಗಣಪತಿ ಹಬ್ಬ ಏನು ಊರಲ್ಲೇ ಮಾಡ್ತಾರೆ, ಅದರಿಂದ ಅಲ್ಲಿ ಹಬ್ಬ ಮುಗಿಸ್ಕೊಂಡು ಬರಬೇಕು. ಏನು ಬೆಳಗ್ಗೆ ಬಾಗಿಲು ಒರೆಸ್ಬಿಟ್ಟು ರಂಗೋಲಿಗೆ ಈ ಥರ ರೆಡಿ ತೊಗೊಂಡ್ರೆ ನೋಡಿ ಎಷ್ಟು ಬೇಗ ಆಗುತ್ತೆ. 2 ನಿಮಿಷ 1 ನಿಮಿಷ ಹಾಕೋದಕ್ಕೆ. ಒಳ್ಳೆ ರಂಗೋಲಿ ಡಿಸೈನ್ಗಳಿದ್ದಾವೆ, ನಂದು 3-4 ತೊಗೊಂಡಿದ್ದೀನಿ. ಅದಕ್ಕೆ ಹಬ್ಬ ಟೈಮಾಗಿ ಜಾಸ್ತಿ ಯೂಸ್ ಮಾಡ್ತೀನಿ, ಬೇರೆ ಟೈಮಾಗಿ ನಾನೇ ಹಾಕ್ತೀನಿ ರಂಗೋಲಿನ. ನನ್ನ ಮಗಳು ಎದ್ಲು ಇವಾಗ, ನೋಡಿ ಸ್ನಾನ ಮಾಡಿಸ್ಬೇಕು. ಬೆಳಗ್ಗೆ ತಿಂಡಿ ಜೊತೆ ಮಕ್ಳಿಗೆ ರೆಡಿ ಮಾಡೋದು ಇರುತ್ತಲ್ಲ, ತುಂಬಾ ಬ್ಯುಸಿ ಇರ್ತೀವಿ. ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು ತಿಂಡಿನ. ಇವತ್ತು ನೈಟ್ ಹೋಗ್ತಾ ಇದ್ದೀವಿ ಊರಿಗೆ. ಅಂದರೆ ಇವತ್ತು ನೈಟ್ ಬಿಟ್ಟರೆ ಅಲ್ಲಿ ಬೆಳಗ್ಗೆ ಇರ್ತೀವಿ. ನಮ್ಮ ಶಿವಮೊಗ್ಗದ ಹತ್ರ ಆಲ್ವಟ್ಟಿ ಅಂತ, ಅಲ್ಲಿ ಹೋಗಬೇಕು. ಅಲ್ಲಿ ಗಣೇಶ ಹಬ್ಬ ಮಾಡ್ತೀವಿ, ನಾವು ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಇವಾಗೆಲ್ಲ ಟೊಮೊಟೊ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನನ್ನ ಮಕ್ಕಳಿಗೆ ಟೆಸ್ಟ್ ಬೇರೆ ಇದೆ, ಅದಕ್ಕೆ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ತಿಂಡಿ ಮಾಡಿ ಅವ್ರಿಗೆ ಊಟ ಮಾಡಿಸಿದ್ರೆ ಸ್ವಲ್ಪ ಟೈಮ್ ಇರುತ್ತೆ. ಅಂದರೆ 8:00 ಬರುತ್ತೆ ಅವ್ರದ್ದು ಸ್ಕೂಲ್ ವ್ಯಾನು. ಸೊ 8 ಗಂಟೆಗೆ ಎಲ್ಲ ಊಟ ಎಲ್ಲ ತಿಂಡಿ ಮಾಡಿಸ್ಬಿಟ್ರೆ ಮಕ್ಕಳಿಗೆ ಸ್ವಲ್ಪ ಒಂದು 1/4 ಗಂಟೆ ಅರ್ಧ ಗಂಟೆ ಓದಿಸ್ಬೋದು ಅಂತ. ರಾತ್ರಿ ಒಂದ್ಸರಿ ಓದ್ಕೊಂಡಿದ್ದಾಳೆ. ಅಂದರೆ ನಾವು ನಾಳೆ ಒಂದಿತ್ತು EVS ಟೆಸ್ಟು, ನಾವು ಇವತ್ತೇ ಊರಿಗೆ ಹೋಗೋದ್ರಿಂದ 2 ಮಾಡೋದಕ್ಕೆ ಅವರು ಮ್ಯಾಮ್ ಹೇಳಿದ್ವಿ. ಅದಕ್ಕೆ ಇವತ್ತು 2 ಸಬ್ಜೆಕ್ಟ್ ಅಲ್ವಾ, ಸ್ವಲ್ಪ ಓದಿಸ್ಬೇಕು. ಮತ್ತು ಅದು ಆಯಿತು, ಟೀ ಆಯಿತು. ನಾನು ನೈಸರ್ ತೊಗೊಂಡಿದ್ದೀನಿ. ಇದರಲ್ಲಿ ಬೇಗ ಬೆಳಗ್ಗೆ ಅಂತೂ ತುಂಬಾ ಬೇಗ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗೋದಿರುತ್ತಲ್ಲ, ಅದರಿಂದ ಇದರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬೇಗ ಕಟ್ ಮಾಡ್ಕೋಬೋದು ತರಕಾರಿನ. ಪಲಾವ್ ಮಾಡಬೇಕಾದ್ರಂತೂ ತುಂಬ ಐಟಮ್ ಇರುತ್ತಲ್ಲ, ಬೇಗ ಆಗುತ್ತೆ. ಹಬ್ಬದ ಟೈಮಾಗಂತೂ ಒಂದು 5-6 ಥರ ವೆರೈಟಿ ಅಡುಗೆ ಮಾಡ್ತೀವಲ್ಲ, ಅವಾಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು. ಒಂದೆರಡು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಆಮೇಲೆ ಅದು ಹಾಕ್ಬಿಟ್ಟು ಒತ್ತಿದ್ರೆ ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ. ನನ್ನ ಮಗಳಿಗೆ ಸ್ನಾನ ಮಾಡಿಸಿದ್ದೆ, ಅವಳು ಯೂನಿಫಾರ್ಮ್ ಹಾಕೊಂಡು ಬಂದಳು. ಇನ್ನು ಸಣ್ಣವಳು ಇನ್ನೂ ಮಲ್ಕೊಂಡಿದ್ದಾಳೆ. ಅವಳಿಗೆ ಎಬ್ಬಿಸಿ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಬೇಕು. ಓಕೆ, ಚಿತ್ರಾನ್ನ ಮಾಡಿ ಬರ್ತೀನಿ, ರೆಡಿ ಮಾಡ್ತೀನಿ ಹೋಗು ಅಂತ ಕಳಿಸ್ತಾ ಇದ್ದೀನಿ. ಆಯಿತು, ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ. ಚಿಕ್ಕೊಳಗೆ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಇದು ಉದ್ದ ಕೂದಲಿದೆ, ಅದಕ್ಕೂ ಜುಟ್ಟಿ ಹಾಕಿ ಕಳಿಸ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಹೇಳ್ತೀನಿ ನಾನು ಬೆಳಗ್ಗೆ. ಅವಳಿಗಾದರೆ ಹಾಗೆ ಕ್ಲಿಪ್ ಹಾಕಿದ್ರೆ ನಡೆಯುತ್ತೆ, ಸಣ್ಣವಳಿಗೆ.
ಎಷ್ಟು ಕೆಲಸ ಇರುತ್ತೆ ಅಮ್ಮನರಿಗೆ. ಈ ಥರ ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋರು ಚಿಕ್ಕವರಿದ್ದರೆ, ನೀನು ಸ್ವಲ್ಪ ದೊಡ್ಡವರಾದರೆ ಅವರೇ ಮಾಡ್ಕೊಬಿಡ್ತಾರೆ ಎಲ್ಲ. ಇವರಿಗೆಲ್ಲ ನಾವೇ ಮಾಡಬೇಕಲ್ಲ, ಸೊ ಸ್ವಲ್ಪ ಬೇಗನೆ ಹೇಳ್ಬೇಕಾಗತ್ತೆ. ನೋಡಿ ರೆಡಿ ಮಾಡಬೇಕಾದ್ರೆ ಏನು ಅಂತಲೇ ಮಾಡ್ತಾ ಇರ್ತಾವೆ. ಅಂದರೆ ಊಟನೂ ಸಹ ಇವರು ಮಾಡೋದಿಲ್ಲ ಬೇಗ ಬೇಗ. ಅಂದರೆ ನಾವು ಬೇಗ ತಿನ್ನಿಸಿದ್ರೆ ತಿನ್ಕೊಂಡು ಹೋಗ್ತಾರೆ, ಇಲ್ಲ ಅವ್ರನ್ನೇ ಬಿಟ್ಟರೆ ನಾವೇ ಕರ್ಕೊಂಡು ಹೋಗ್ಬೇಕು ಸ್ಕೂಲ್ಗೆ. ಸ್ಕೂಲ್ ಇಲ್ಲದೆ ಇರುವಾಗ ಎಷ್ಟು ನಿದ್ದೆ ಮಲ್ಕೊಳ್ತಾರೆ. ಈ ಸ್ಕೂಲ್ ಇದೆ ಅಂದಕ್ಕೂ ಅವರಿಗೆ ಸ್ವಲ್ಪ ಸ್ಕೂಲ್ ಇದೆ ಅಮ್ಮ ಹೇಳು ಅಂದರೆ ಸಾಕು, ಎಷ್ಟು ಬೇಗ ಹೇಳ್ತಾರೆ ನನ್ನ ಮಕ್ಕಳು. ಆಯಿತು, ಈಗ ಅವ್ರ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ವೆಜಿಟೇಬಲ್ ಹಾಕ್ತಾಯಿದ್ದೀನಿ, ಕ್ಯಾರೆಟು ಮತ್ತು ಕುಕ್ಕುಂಬರು. ಫ್ರೂಟ್ಸ್ ಇದ್ದೆ, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಆಮೇಲೆ ವೆಜಿಟೇಬಲ್. ಏನಾದ್ರು ಚಪಾತಿ ಏನಾದ್ರು ತಿಂಡಿ ಮಾಡಿದಾಗ ಅಷ್ಟು ಹಾಕಿ ಕಳಿಸ್ತೀನಿ. ಮಕ್ಕಳು ಬಾಟಲೆಲ್ಲ ಡೈಲಿ ವಾಶ್ ಮಾಡಿ ನೀರು ಹಾಕ್ತೀನಿ. ಅಂದರೆ ಅವರು ಏನೋ ಕೈಯಲ್ಲಿ ಏನೇನೋ ಮುಟ್ಟಿ ಆಮೇಲೆ ಬಾಟಲ್ ಮುಟ್ಟೋದು, ಆಮೇಲೆ ಬಾಯಿಗೆ ಹಂಗೆ ಕಚ್ಚಿ ಕುಡಿಯೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ. ಸೊ ಬೆಳಗ್ಗೆ ಒಂದು ಸರಿ ಎದ್ದುಬಿಟ್ರೆ ಇದೇ ಥರ ನೋಡಿ. ಮಕ್ಕಳನ್ನ ಅವ್ರ ಸ್ಕೂಲ್ ವ್ಯಾನ್ ಹತ್ಸೋವರೆಗೂ ಕೆಲಸ ಇರುತ್ತೆ. ಒಂದು 5 ನಿಮಿಷನೂ ಹಂಗೆ ಕೂತ್ಕೊಳ್ಳೋಕ್ಕಂತೂ ಟೈಮ್ ಇರಲ್ಲ ಬೆಳಗ್ಗೆ ಟೈಮು. ಹಾಗೆ ಅಲ್ವಾ, ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ. ನಾವೆಲ್ಲ ಇಷ್ಟು ಚಿಕ್ಕವರಿದ್ದಾಗೇ ಹೆಂಗೆ ಊಟ ಮಾಡ್ತಿದ್ವಿ ಹಾಕ್ಕೊಟ್ರೆ. ಇವ್ರಿಗೂ ನಾವು ತಿನ್ನಿಸಿದ್ರೆ ಮಾತ್ರ ಊಟ ಮಾಡೋದಿಲ್ಲ, ಅಂದರೆ ಬೇಡ ತಿಂಡಿ ಬೇಡ ಅಂತಾರೆ. ಕೊಟ್ಟರೆ ಹಾಗೆ ಅದರಲ್ಲೇನು ಒಂದು 2 ಸರಿ ತಿಂದಿದ್ಕೊಂಡು ಹಂಗೆ ಟಿ ವಿ ನೋಡ್ಕೊಳ್ತಾ ಕೂತ್ಕೊಂಡಿರ್ತಾರೆ. ಟೇಸ್ಟ್ ಇದೆ ಅಂತ ಸ್ವಲ್ಪ ನೀವತ್ತು ಯಾವುದಮ್ಮ ನಿಂಗೆ ಡ್ರಾಯಿಂಗ್ ಅಲ್ವಾ? ಡ್ರಾಯಿಂಗ್ ಅ ಇ ಈ ಉ ರು ಎ ಐ ಓ ಔ ಅಹ ಇದೇ ಥರ ಬರಿಬೇಕು. ಬರೆಸ್ತಾರೆ, ಅದೆಲ್ಲ ನೆಕ್ಸ್ಟ್ ಹೇಳ್ಕೊಡ್ತಾರೆ. ಇದು ಕಲರ್ಸು ಪ್ರೈಮರಿ ಕಲರ್ ರೆಡ್, ಯೆಲ್ಲೋ, ಬ್ಲೂ, ಆರೆಂಜ್. ಹೇಳ್ತಾ ಇರೋದು ಆರೆಂಜ್ ಇಲ್ಲಮ್ಮ. ಓಕೆ, ರೆಡ್, ಯೆಲ್ಲೋ, ಬ್ಲೂ. ಸೆಕೆಂಡರಿ ಕಲರ್ ಆರೆಂಜ್. ಹೇಳು, ಆರೆಂಜು ಮತ್ತೆ ಗ್ರೀನ್, ಆರೆಂಜ್, ಪರ್ಪಲ್. ನೆನ್ಪಿಡ್ಕೊ ಆಯ್ತಾ. ಆಮೇಲೆ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅದೆಲ್ಲ ಗೊತ್ತಲ್ಲ. Unhealthy food, unhealthy food. Fruits healthy food. That's all. Vegetable healthy food. Milk healthy food. Milk healthy food. Salad. Salad healthy food. Wash. Your hands. Keep them nice and clean. No.
crocodile. Don't forget to swim. ಎಲ್ಲಿದ್ಯೋ ಮಾತ್ರ ನಾನಾಗ್ಲೇ ಓಡೋಗ್ತಾ ಇದ್ದೀನೋ ನೀನು ಓಡೋಕ್ ತಪ್ಪಿಸ್ಕೋ ಎಲ್ಲರೂ ಅದೇ ನಿನ್ನ ಕಂಗೋರಿ ಮಾಡ್ಬಿಡ್ತಾನೆ ಅಯ್ಯೋ ಒಳ್ಳೆ ನೋಡಿ ಸವಾಸ ಆಯ್ತಲ್ಲ ಅಯ್ಯೋ ಏನಪ್ಪ ಇದು ನೀವಿಬ್ರು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀರಾ ಅಯ್ಯಪ್ಪ ಅನ್ಕೊಂಡದೆ ನಾನು 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಹೀಗೆಲ್ಲ ಕೇಳಲೇ ಇಲ್ಲ ಕೋಳಿನ ಹಿಡಿಯೋದಲ್ಲ ಕಣ್ರೋ ಅದನ್ನ ಸಾಕ್ಬೇಕು ತಾನೇ ಸ್ಕೂಲ್ ವ್ಯಾನ್ ಬಂತು, ಅವ್ರು ಫೋನ್ ಮಾಡಿದ್ರು ಕೆಳಗೆ ಬಂದಿದ್ದೀವಿ ಅಂತ, ಅದಕ್ಕೆ ಹಾಕ್ತಾಯಿದ್ದೀನಿ. ಅವಾಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಇಬ್ಬರಿಗೂ. ನೋಡಿ ಹಾಕ್ಕೊಳ್ಳಲ್ಲ, ಇಷ್ಟು ಸಣ್ಣವರಿಗೆಲ್ಲದೂ ಮಾಡ್ಬೇಕು ನಾವೇ. ಸ್ಕೂಲಲ್ಲಾದರೆ ಬರ್ತಾ ಅವರೇ ಹಾಕ್ಕೊಳ್ತಾರೆ. ನೋಡಿ ಇಲ್ಲಿ ನಾವೇ ಹಾಕಲಿ ಅಂತ ಕಾಯ್ತಾ ಇರ್ತಾರೆ. ತುಂಬ ಬರೀ ಅದೇ ಟಿ ವಿನೇ ನೋಡ್ತಾ ಇರೋದು. ಮನೇಲಿ ಬೆಳಗ್ಗೆ ಮಾರ್ನಿಂಗ್ ಬರೀ ಮೋಟು ಪತ್ಲು ಅದು ಇದು ಅವ್ರದ್ದೇ ಟಿ ವಿ, ಅವ್ರದ್ದೇ ಎಲ್ಲ ಮನೆ ಹೋಗ್ತಾ ಇರುತ್ತೆ. ಏನು ಹೇಳಿದ್ರೂ ಮಾಡ್ಕೊಳ್ಳೋದಿಲ್ಲ. ಇಷ್ಟು ಮಾಡಿ ಇವ್ರನ್ನ ಕಳಿಸ್ಬಿಟ್ರೆ ಅಮ್ಮರಿಗೆ ಒಂದು ಸ್ವಲ್ಪ ಫ್ರೀ ಆದಂಗೆ ಅಲ್ವಾ. ಇಲ್ಲಿಗೆ ಬೆಳಗಿನ ಒಂದು 50% ಕೆಲಸ ಮುಗ್ದಂಗೆ. ಇವರು ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡ್ಬೋದು. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಕೆಲಸ. ಫ್ರೆಂಡ್ಸ್, ಇಲ್ಲಿಗೆ ಎಲ್ಲ ಅಮ್ಮಂದಿರಿಗೂ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಮಾರ್ನಿಂಗು. ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ನಾವು ತಿಂಡಿ ತಿನ್ನಬೇಕು. ಮಕ್ಕಳು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಫ್ರೀ ಆಗಬೇಕು. ಮತ್ತು ಇವತ್ತು ನೈಟು ಊರಿಗೆ ಹೋಗ್ತಾಯಿದ್ದೀವಿ. ಅಂದರೆ ಗಣೇಶ ಹಬ್ಬ ಊರಲ್ಲಿ ಮಾಡ್ತಾರೆ. ಹೋಗ್ತಾಯಿದ್ದೀವಿ. ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡಬೇಕು. ಇನ್ನು ಸ್ಕೂಲಿಗೆ ಮಕ್ಕಳನ್ನ ಕಳಿಸಿದ್ಮೇಲೆ ಇನ್ನೇನು ಕೆಲಸ ಅಲ್ವಾ. ನಾವು ಕಸ ಗುಡಿಸ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ನೆಲ ಒರೆಸ್ಬೇಕು. ಆಮೇಲೆ ಮಧ್ಯಾಹ್ನಕ್ಕೆ ಏನು ಬೇಕೋ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸಾರು ಮತ್ತು ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಅಷ್ಟು ಮಾಡಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಲಗೇಜ್ ಎಲ್ಲ ಅದು ಬೇರೆ ಪ್ಯಾಕ್ ಮಾಡೋ ಕೆಲಸ ಬೇರೆ ಇದೆಯಲ್ಲ. ಇಷ್ಟು ಅರ್ಧ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಸಣ್ಣವಳು ಬರ್ತಾಳೆ. ಅವಳು ನನ್ನ ಪ್ರೀ KG ಅಲ್ವಾ, ಅವಳನ್ನ 12 ಗಂಟೆಗೆ ಕಳಿಸ್ಬಿಡ್ತಾರೆ. ದೊಡ್ಡೋಳು ಆದರೆ ಸ್ವಲ್ಪ ಲೇಟ್ ಬರ್ತಾಳೆ. ಇವಾಗ ನಾವಿಬ್ಬರು ಊಟ ಮಾಡೋಣ ಅಂತ ಚಿತ್ರಾನ್ನ ಬಿಸಿ ಮಾಡ್ತಾಯಿದ್ದೀನಿ. ಅವರಿಗೆ ಕೊಟ್ಟು ಮತ್ತೆ ನಾನು ತಿಂಡಿ ತಿಂದು ನೆಕ್ಸ್ಟ್ ಕೆಲಸ. ಇದು ಮೊಸರು ಮೆಣಸಿನ್ಕಾಯಿ ಬರುತ್ತೆ, ಅದು ಊರಲ್ಲಿ ಮಾಡಿ ನನಗೆ ಕೊಟ್ಟು ಕಳಿಸಿದ್ದಾರೆ. ಅದು ಇಲ್ಲಿ ಅಂಗಡಿಯಲ್ಲೂ ಸಿಗುತ್ತೆ. ಅದಂತೂ ಚಿತ್ರಾನ್ನಕ್ಕೆ ಎಣ್ಣೆಲಿ ಅದು 1 ವರ್ಷ ಬೇಕಾದರೂ ಇಟ್ಕೋಬೋದು. ಆ ಥರ ಮೊಸರು ಎಲ್ಲ ಹಾಕಿ ಉಪ್ಪು ಹಾಕಿ ಅದೇ ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ತೆಗ್ದಿಡ್ತಾರೆ. 1 ಇಯರ್ ಇಟ್ಕೋಬೋದು. ಅದನ್ನು ಎಣ್ಣೆಲಿ ಕರ್ದ್ಕೊಂಡ್ಬಿಟ್ಟು ಈ ಚಿತ್ರಾನ್ನ ಹೀಗೆ ಊಟ ಹಾಗೆ ತಿಳಿಸಾರು ರೈಸ್ಗೂ ಆಗುತ್ತೆ. ತುಂಬಾ ಟೇಸ್ಟ್ ಇರುತ್ತೆ ಅದು. ಅದನ್ನು ನಾನು ಸಹ ಕರ್ದಿದ್ದೀನಿ. ಇವಾಗ ಎಣ್ಣೆಲಿ ಫ್ರೈ ಮಾಡಿದ್ದೀನಿ. ಮತ್ತು ಸ್ವಲ್ಪ ಸೊಪ್ಪಲ್ಯ ಅದು ರಾತ್ರಿ ಹಾಗೆ ಮಾಡ್ಕೊಂಡಿದ್ವಿ, ಅದು ಸ್ವಲ್ಪ ಇದೆ. ಎಲ್ಲ ಖಾಲಿ ಮಾಡಬೇಕು. ಇವತ್ತು ಹೋಗ್ತೀವಲ್ವ ಊರಿಗೆ, ಅದಕ್ಕೆ. ಅದ್ರ ಜೊತೆ ಚಿತ್ರಾನ್ನ, ಮೊಸರು ಮೆಣಸಿನ್ಕಾಯಿ, ಅದ್ರ ಜೊತೆ ಬಿಸಿ ಬಿಸಿ ಟೀ ಇದ್ದರೆ ಅದ್ರ ಮಜಾನೇ ಬೇರೆ. ತಿಂಡಿ ರೆಡಿ ಅಂತ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ನಾನು ತಿನ್ನಬೇಕು. ಎಲ್ಲರದು ಆದಮೇಲೆ ನಮ್ಮ ಅಮ್ಮಂದ್ರದ್ದು ಲಾಸ್ಟ್ ತಿಂಡಿ. ರೆಗ್ಯುಲರಾಗಿ ಅದು ಕುಕ್ಕುಂಬರು ಮತ್ತು ಕ್ಯಾರೆಟ್ ಯೂಸ್ ಮಾಡ್ತೀನಿ ಊಟ ಮಾಡುವಾಗ. ತುಂಬಾ ಒಳ್ಳೆಯದು. ನನ್ನ ಮಕ್ಕಳಿಗೂ ತುಂಬಾ ಇಷ್ಟ. ಯಾವಾಗಲೂ ರೆಗ್ಯುಲರಾಗಿ ನಾನು ಹಾಕ್ತಾಯಿರ್ತೀನಿ ಸ್ಕೂಲಿಗೆ. ಅದ್ರ ಜೊತೆ ಫ್ರೂಟ್ಸು
ವೆಜಿಟೇಬಲ್ಸು ಅವ್ರು ಹಾಕಿಲ್ಲ ಅಂತ ಸ್ಕೂಲ್ಗೆ ಹಾಕಿಲ್ಲ ಅಂದ್ರೂ ಮನೆಯೆಲ್ಲರೂ ನೀ ಹಾಕಿಲ್ವಲ್ಲ ಅಂತ ಕಟ್ ಮಾಡಿಕೊಡು ಮನೆಯಲ್ಲಾದರೂ ಬಂದು ತಿಂತಾರೆ. ಅಷ್ಟು ಇಷ್ಟ ಅವರಿಗೆ. ಒಳ್ಳೇದದು ಕೊಟ್ಟರೆ ವೆಜಿಟೇಬಲ್ಸ್ ಎಲ್ಲ ಮಕ್ಕಳಿಗೆ. ಆಯಿತು, ನಂದು ತಿಂಡಿ ಆಯಿತು. ಇದೇನು ಮಂಡಕ್ಕಿ ಹಾಕ್ಕೊಡ್ತಾರಲ್ಲ ಅವರು, ಆ ಥರ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ ಅದು ಡಸ್ಟ್ಬಿನ್ನಿಗೆ ಕವರ್ ಹಾಕಿದ್ರೆ ಬೈತಾರೆ ಕಸ ಹಾಕುವಾಗ. ಅದಕ್ಕೆ ನ್ಯೂಸ್ ಪೇಪರ್ನ ಈ ಥರ ಹಾಕ್ತಾಯಿದ್ದೀನಿ. ಪೇಪರ್ ಹಾಕ್ಬೋದು ಅದಕ್ಕೆ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲ ನಮ್ಮದು ತಿಂಡಿ ಆಯಿತು. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಇನ್ನೇನು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡಬೇಕು. ಇವಾಗ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಒಗಟು ಮತ್ತು ಒಂದು ಟ್ರಿಕ್ಕಿ ಕ್ವಶನ್ಸ್ ಹೇಳಿರ್ತೀನಿ. ಅದರ ಆನ್ಸರ್ ಯಾರಿಗೆಲ್ಲ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಆನ್ಸರ್ ರಿವೀಲ್ ಮಾಡ್ತೀನಿ. ಗೂಡ್ನಲ್ಲಿರೋ ಜೋಡಿ ಹಕ್ಕಿ ಊರನ್ನೆಲ್ಲ ನೋಡುತ್ತೆ. ಮತ್ತೊಂದು, ಟೆಡ್ಡು ಸ್ಯಾಮ್ನ ತಂದೆ, ಆದರೆ ಸ್ಯಾಮು ಟೆಡ್ನ ಮಗ ಅಲ್ಲ. ಮತ್ತೆ ಏನಾಗಿರ್ತಾನೆ? ಪ್ಲೀಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.